ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಈಗ ನಾವು ರೀಚ್ ಆಗ್ತಿದ್ದೀವಿ ನಮ್ಮ ತಾತನ ಮನೆ, ನಮ್ಮ ತಂದೆಯ ಮನೆ ಆದಂತಹ ತೋಟದ ಮನೆಗೆ. ಸೊ ಇದು ಆಲ್ಮೋಸ್ಟ್ 100 ವರ್ಷ ಆಗಿದೆ, ಯಾಕಂದ್ರೆ ನಮ್ಮ ಅಪ್ಪಂಗನೇ ಈಗ 82 ವರ್ಷ. ಸೊ ಇದು ನಮ್ಮ ತಾತ ಅಜ್ಜಿ ಕಟ್ಟಿದ್ದು, ಅಂದ್ರೆ 100 ವರ್ಷದ ಮೇಲೆ ಆಗಿದೆ. ಸೊ ಇದು ಆಕ್ಚುಲಿ ಈಗ ರಿನೋವೇಟ್ ಆಗಿರೋ ಅಂಥದ್ದು. ಹಳೇ ಮನೆ ಏನಿದೆ ಅದು ಯಾವಾಗಲಾದ್ರೂ ನಾನು ಒಂದ್ಸತಿ ರೆಕಾರ್ಡ್ ಮಾಡಿದ್ದೆ, ಸಿಕ್ಕಿದ್ರೆ ಅದನ್ನ ಹಾಕ್ತೀನಿ. ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ನೋಡೋಣ. ಆಕ್ಚುಲಾಗಿ ಆಗಿಂದು ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಈಗ ಸ್ವಲ್ಪ ಮಾಡರ್ನೈಸ್ ಮಾಡಿದ್ದಾರೆ ಅದೇ ಮನೆನ. ಯಾಕಂದ್ರೆ ತುಂಬಾ ಬಿದ್ದೋಗಕ್ಕೆ ಶುರು ಆಯ್ತು. 100 ವರ್ಷದ ಮನೆ ಅಂದ್ರೆ ಆಲ್ಮೋಸ್ಟ್ ಎಷ್ಟು ಹಳೇದಲ್ವಾ. ಸೊ ಏನು ನಮ್ಮ ತಾತ ಅಜ್ಜಿ ಮನೆ ಅಂತ ಒಂದು ಖುಷಿ ಇರುತ್ತಲ್ವಾ, ಅದು ಸೂಪರು. ಇಲ್ಲಿಗೆ ಬಂದೆ ನಾನೀಗ 6ರಿಂದ 8 ವರ್ಷದ ಮೇಲಾಗೋಯ್ತು. ಸೊ ನಾನೇ ಈ ಚೇಂಜಸ್ ಎಲ್ಲ ನೋಡಿರ್ಲಿಲ್ಲ. ಸೊ ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಏನೇನು ಚೇಂಜ್ ಆಗಿದೆ ಅಂತ. ಸೊ ಇದು ಆಕ್ಚುಲಿ ಮೊದಲು ಎಂಟ್ರಿ ಇತ್ತು. ಸೊ ಈ ಎಂಟ್ರಿನೂ ಸ್ಟೆಪ್ಸ್ ಈ ಥರ ಇರಲಿಲ್ಲ, ಉದ್ದಕ್ಕೆ ಮಧ್ಯದಲ್ಲಿ ಓಪನ್ ಇತ್ತು. ಸೊ ಈಗ ಇದು ಮಾಡೇ ಅಲ್ಲೇ ತುಂಬ ವರ್ಷ ಆಯಿತು. ಸೊ ಇದು ಅಲ್ಲೇ ಬಿದ್ದೋಗ್ತಾ ಇದೆ. ಸೊ ಈ ಮುಂದೆ ಏನು ಪೋರ್ಷನ್ ಇದೆ ಅದು ಕವರ್ ಆಗಿದೆಯಲ್ಲ, ಅದೆಲ್ಲ ಓಪನ್ ಜಗ್ಲಿ ಇತ್ತು. ನಾವು ಚಿಕ್ಕವರಿದ್ದಾಗ ಅಲ್ಲೆಲ್ಲ ಕೂತ್ಕೊಂಡು ನಾವು ಆಟಾಡ್ತಾ ಇದ್ವಿ. ಸೊ ಇದು ಎಂಟ್ರಿ, ಅಂದರೆ ಮೇನ್ ಬಾಗಿಲು. ಅಂದರೆ ಇದು ಆ್ಯಕ್ಚುಲಿ ಇವರು ಈಗ ಮೇನ್ ಬಾಗಿಲು ಮಾಡಿದ್ದಾರೆ, ಬಟ್ ನಮಗೆ ಮೇನ್ ಬಾಗಿಲು ಅಂತ ಮೊದಲು ಇದ್ದಿದ್ದು. ಒಳಗಡೆ ತೋರಿಸ್ತೀನಿ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಓಪನ್ ಇರ್ತಿತ್ತು, 2 ಚೇರ್ ಹಾಕಿರ್ತಿದ್ರು. ಸೊ ಯಾರೇ ಕೆಲಸದವರೆಲ್ಲ ಬಂದರೆ ಅಲ್ಲಿಂದಾನೆ ದೂರದಿಂದಾನೆ ಮಾತಾಡೋರು ನಿಂತ್ಕೊಂಡು, ಅಯ್ಯಾರೆ ಅಂತ. ಸೊ ಇದು ನಮ್ಮ ದೊಡ್ಡಪ್ಪನ, ಅಂದರೆ ನಮ್ಮ ತಾತನ ರೂಮ್ ಇದು. ಸೊ ಅವ್ರಿಗೆ ಕ್ಯಾನ್ಸರ್ ಆದಾಗ ಇದೇ ಥರ ಇಲ್ಲಿ ಮಲಗಿದ್ರು. ಅದನ್ನ ಈಗಲೂ ಕಣ್ಣಲ್ಲಿ ಕಟ್ಟಂಗಿದೆ. ಈ ರೂಮು ಒಂಚೂರು ಚೇಂಜ್ ಆಗಿಲ್ಲ. ನನ್ನ ಕಸಿನ್ ಮಗ ಮಲಗಿದಾನೀಗ. ಸೊ ಈ ಕಡೆ ಒಂದು ರೂಮ್ ಇತ್ತು, ಅದ್ರದ್ದು ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ. ಸೊ ಇದು ಮೇನ್ ಬಾಗಿಲು ಅಂತ ಏನು ಹೇಳಿದೆ ನಾನು, ಇದು ನಮಗೆ ಮೇನ್ ಬಾಗಿಲು, ವಸ್ತಿಲು ಬಾಗಿಲು ಅಂತ ಏನು ಹೇಳ್ತಾರೆ ಹಿಂದಿನ ಕಾಲದಲ್ಲಿ. ಸೊ ಇದು ಮೇನ್ ಬಾಗಿಲು, ದ್ವಾರ ಬಾಗಿಲು ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ ಜಗ್ಲಿ ಆದಮೇಲೆ ಇದ್ದಿದ್ದು. ಇವರೆಲ್ಲ ನಮ್ಮ ಫ್ಯಾಮಿಲಿಯವರು ತೀರ್ಕೊಂಡಿರೋರ ಫೋಟೋ ಎಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಇದು ಮೇನ್ ಎಂಟ್ರಿ ಫಾರ್ ದ ಹೌಸ್. ಸೊ ಇದು ಮೇನ್ ಬಾಗಿಲು, ಹೆಬ್ಬಾಗಿಲು ಅಂತ ಮನೆಗೆ ಒಂದು ಇರ್ತಿತ್ತಲ್ಲ, ಅದು ಇದು. ಸೊ ಇಲ್ಲಿ ಮೊದಲು ಈ ಬಾಗಿಲಿಂದ ಒಳಗೆ ಬಂದರೆ ಅಷ್ಟೇ ಮನೆಗೆ ಎಂಟ್ರಿ ಇರ್ತಿತ್ತು, ಅದು ಆಚೆ ಕಡೆದು ಫುಲ್ ಓಪನ್ ಇತ್ತು ಅಂತ ಹೇಳ್ದೆ ನಾನು. ಸೊ ನೋಡಿ, ಎಲ್ಲ ಮದುವೆ ಆದವ್ರದ್ದು ಹೊಸಲಲ್ಲಿ ಕಾಲು ಇಟ್ಬಿಟ್ಟು ಮಳೆ ಹೊಡಿತಾರಲ್ಲ, ಸೊ ಅದು ಎಲ್ಲ ಇಲ್ಲೇ ಇದೆ. ಸೊ ಈ ಕಡೆ ಬಂದರೆ ಕಿಚನ್ ಇದೆ. ಸೊ ಕಿಚನ್ ಮೊದಲು ಬೇರೆ ಕಡೆ ಇತ್ತು, ಹೀಗೆ ಇಲ್ಲಿ ಮಾಡಿದ್ದಾರೆ. ತುಂಬ ವರ್ಷದಿಂದ ಇಲ್ಲೇ ಇದೆ. ಸೊ ನಮ್ಮ ದೊಡ್ಡಮ್ಮ ಮತ್ತು ನನ್ನ ಕಸಿನ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಹಬ್ಬದ್ದು, ಜಾತ್ರೆದು ಏನೇನು ಮಾಡಬೇಕು ಏನು ಅಂತೆಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಒಲೆ ಇದೆ. ಸೊ ಹಿಂದಿನ ಕಾಲದಲ್ಲಿ ಒಲೆಯಲ್ಲಿ ಅಡುಗೆ ಮಾಡೋದು ಸೂಪರ್ ಆಗಿರ್ತಿತ್ತು. ನಾವಂತೂ ಇದ್ರೊಳಗಡೆ ಈರುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂತಾಯಿದ್ವಿ. ಸೊ ಈಗ ಇದು ಒಲೆ ನಿಂತ್ಕೊಂಡು ಮಾಡೋಂಗಿದೆ. ನಮ್ಮ ಅಜ್ಜಿ ಕಾಲದಲ್ಲಿ ಕೂತ್ಕೊಂಡು ಅಡುಗೆ ಮಾಡೋಂಗಿರ್ತಿತ್ತು. ಸೊ ಇದು ಬಾತ್ರೂಮಿಗೆ 3 ಡೋರ್ ಇದೆ. ಸೊ ಒಂದು ಓಪನ್ ಆಗ್ಬಿಟ್ರು ಕಷ್ಟನೇ. ಸೊ ಇಲ್ಲೊಂದು ಹಾಲ್ ಇತ್ತು ದೊಡ್ಡದು. ಸೊ ಅದನ್ನು ಹೊಡೆದಿದ್ದಾರೆ. ಸೊ ಇದು ಟಾಯ್ಲೆಟು. ಸೊ ಇಂಡಿಯನ್ ಇತ್ತು, ಈಗ ವೆಸ್ಟರ್ನು ಬರ್ತದೆ. ಸೊ ಅದು ಆ್ಯಕ್ಚುಲಾಗಿ ಹಸುಗಳ ಕೊಟ್ಟಿಗೆ ಒಳಗಡೆ ಹೋಗಬೇಕು, ಬಟ್ ಹಸು ಕರುಗಳಿದೆಯಂತೆ. ಸೊ ಇಲ್ಲಿಂದ ಒಳಗೆ ಬಂದರೆ ಇದು ದೇವ್ರ ರೂಮು. ದೇವ್ರ ರೂಮಿಂದ ಹಿಂಗೆ ಮುಂದೆ ಬಂದರೆ ಇದು ಆ್ಯಕ್ಚುಲಿ ಊಟದ ಹಾಲಿತ್ತು, ಉದ್ದಕ್ಕೆ ಒಂದು 10-12 ಜನ ಮಕ್ಕಳು. ಅಂದರೆ ಯೋಚನೆ ಮಾಡಿ, ಮೊಮ್ಮಕ್ಕಳು ಎಲ್ಲ ಸೇರಿ ಎಷ್ಟಾಗ್ತಾರೆ, ಎಲ್ಲರೂ ಒಟ್ಟಿಗೆ ಕೂರಿಸ್ಬಿಟ್ಟು ಊಟಕ್ಕಿಡೋರು. ಇದು ನಮ್ಮ ತಾತನ ಆ್ಯಕ್ಚುಲಿ ವರ್ಕಿಂಗ್ ಇದು, ಅಂದರೆ ಅವರು ಕಬ್ಬಿಣದ್ದು ಇದೆಲ್ಲ ಕೆಲಸ ಮಾಡ್ಕೊಳೋರು, ಅವರೇ ಎಲ್ಲ ತಯಾರು ಮಾಡ್ಕೊಳೋರು. ಸೊ ಅಲ್ಲಿ ಮಾಡ್ತಾಯಿದ್ರು. ಸೊ ಇಲ್ಲಿಂದ ಒಳಗಡೆ ಹತ್ತಿದ್ರೆ ಇದು ಸ್ವಲ್ಪ ಚೇಂಜ್ ಆಗಿಲ್ಲ, ಈ ಪೋರ್ಷನ್ ಮಾತ್ರ ಚೇಂಜ್ ಆಗಿಲ್ಲ. ಸೊ ಇಲ್ಲೊಂದು ರೂಮ್ ಇತ್ತು, ಇದು ಕತ್ಲೆ ರೂಮ್ ಅಂತ ಹೇಳ್ತಿದ್ವಿ. ಫುಲ್ ಕತ್ಲೆ ಇತ್ತು. ಇದಕ್ಕೆ ಬಾಗಿಲು ಇದೆಯಲ್ಲ, ಅಲ್ಲೂ ಫುಲ್ ಎನ್ಕ್ಲೋಸ್ ಆಗಿತ್ತು. ಇದ್ರ ಮೆಟ್ಲು ಈ ಕಡೆ ಸೈಡ್ ಇತ್ತು, ಈಗ ಈ ಕಡೆ ಮಾಡಿದ್ದಾರೆ. ಸೊ ತುಂಬ ಚೇಂಜಸ್ ಆಗಿದೆ, ನಾನೇ ನೋಡಿರಲಿಲ್ಲ. ಸೊ ಇದು ಆ್ಯಕ್ಚುಲಿ ಅಟ್ಟ ಅಂತ ಹೇಳ್ತೀವಿ. ಸೊ ಅಟ್ಟದಲ್ಲಿ ರೂಮ್ ಥರ ಇದನ್ನು ಯೂಸ್ ಮಾಡ್ತಾಯಿದ್ರು. ಮೊದಲು ದೇವಸ್ಥಾನದ್ದು ದೇವರಿನ ಒಡವೆ ಇದು ಎಲ್ಲ ಮಡಿಕೆ ಒಳಗಡೆ, ಕುಡಿಕೆ ಒಳಗಡೆ ಇಲ್ಲಿ ಇಟ್ಟಿದ್ರು. ಸೊ ದೊಡ್ಡವರಾದ್ಮೇಲೆ ನಮಗಿಲ್ಲಿ ಎಂಟ್ರಿ ಇರ್ತಿರ್ಲಿಲ್ಲ ಜಾಸ್ತಿ. ಸೊ ಈಗ ಅದನ್ನೆಲ್ಲ ದೇವಸ್ಥಾನಕ್ಕೆ ಶಿಫ್ಟ್ ಮಾಡಿರೋದ್ರಿಂದ ಇಲ್ಲಿ ಆರಾಮಾಗಿ ಬೆಡ್ ಎಲ್ಲ ಹಾಕಿ ಮಲ್ಕೊಳಕ್ಕೆ ಜಾಗ ಮಾಡಿದ್ದಾರೆ ಜನಕ್ಕೆ.
ಯಾಕಂದರೆ ಫಂಕ್ಷನ್ ಅಂದರೆ ಗೊತ್ತಲ್ಲ, ಎಷ್ಟೊಂದು ಜನ ಬರ್ತಾರೆ, ಎಲ್ಲರಿಗೂ ಜಾಗ ಸಾಗಲ್ಬೇಕಲ್ಲ. ಸೊ ಈ ರೂಮು ಒಂದು ಮಿಸ್ ಆಗ್ತಾ ಇದೆ, ಯಾಕಂದರೆ ಇಲ್ಲಿ ಬೆಳಕೆ ಇರ್ತಿರ್ಲಿಲ್ಲ, ಇದ್ರ ಹೆಸರೇ ಕತ್ಲೆ ರೂಮು. ಬಾಣಂತಿಯರಿಗೆಲ್ಲ ಇಲ್ಲೇ ಮಲಗಿಸ್ತಾ ಇದ್ದಿದ್ದು. ಸೊ ಇಲ್ಲೇ ಆ್ಯಕ್ಚುಲಿ ದೇವ್ರ ರೂಮು ಮತ್ತು ಕಿಚನ್ ಇತ್ತು ನಮ್ಮ ಅಜ್ಜಿ ಇದ್ದಾಗ. ಸೊ ಅದನ್ನು ಚೇಂಜ್ ಮಾಡಿದ್ದಾರೆ. ಈ ರೂಮ್ಗೆ ಆ ಕಡೆಯಿಂದ ಎಂಟ್ರಿ ಇತ್ತು. ಸೊ ವಾಸ್ತು ಪ್ರಕಾರ ಈ ಕಡೆ ಅಂತ ಮಾಡಿದಾರಂತೆ. ಸೊ ಇದು ಒಂದು ರೂಮ್ ಇದೆ ಇಲ್ಲಿ. ಸೊ ಹಾಲ್ ದೊಡ್ಡದಾಗಿ ಬಂದಿದೆ. ಸೊ ಫುಲ್ಲು ಇದನ್ನು ತೆಗೆದುಬಿಟ್ಟು ಮುಂದೆ ಹಾಲ್ ಮಾಡಿದ್ದಾರೆ, ದೊಡ್ಡ ಹಾಲ್ ಈಗ. ಸೊ ಆರಾಮಾಗಿ ಇಲ್ಲಿ ಒಂದು ಜೋಕಾಲೆ ಹಾಕ್ಬಿಟ್ಟು ಉಯ್ಯಾಲೆ ಮಕ್ಕಳಿಗೆಲ್ಲ ಕೂತ್ಕೊಂಡು ಆರಾಮಾಗಿ ತೂಗಾಡೋಕ್ಕೆ ಒಂದು ಇದಾಗಿದೆ, ಸಖತ್ತಾಗಿದೆ. ಸೊ ಕೊಟ್ಟಿಗೆಯಲ್ಲಿ ನೋಡಿ, ನಾನು ಏನಕ್ಕೆ ಹೋಗ್ತಿರ್ಲಿಲ್ಲ ಅಂದರೆ ಇದಕ್ಕೇನೆ ಹೋರಿಕರ ಎಲ್ಲ ಇದೆ. ಸೊ ಈ ಹೋರಿಕರ ಏನಿದೆ ಇವನು ಸಖತ್ ಡೇಂಜರಸ್ಸು, ಗುದ್ದುಬಿಡ್ತಾನಂತೆ. ಸೊ ಹಾಗಾಗಿ ನಾನು ಹೋಗ್ಲಿಲ್ಲ. ನೋಡಿ ಹೆಂಗೆ ಓಡ್ತಾನೆ, ಅಲ್ಲಿ ನಿಂತ್ಕೊಂಡ್ರೆ ಅಷ್ಟೇ ಗುದ್ಕೊಂಡು ಓಡೋಗೋದು. ಅದು ಬೇರೆ ನಾವು ಗೊತ್ತಿಲ್ಲ ಯಾರು ಏನು ಅಂತ, ಗುದ್ದುತ್ತಾರೆ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಕೊಡುಗೆ ತೋರಿಸ್ಲಿಲ್ಲ, ನಾನು ಅದು ತೋರಿಸ್ತದೆ. ಸೊ ನೋಡಿ, ಇದು ಬಸವ. ಸೊ ಹೆಂಗಿದಾನೆ ಸೈಜು. ಸೊ ನಾನು ದೂರದಿಂದಾನೇ ಅದಕ್ಕೆ ತೋರಿಸ್ತಾ ಇದ್ದೀನಿ, ಹತ್ರ ಹೋಗಿ ಆಮೇಲೆ ಓಡಿಸ್ಕೊಂಬಂದ್ರೆ ಯಾಕೆ ಅಂತ. ಸೊ ಇದು ನಮ್ಮ ತಾತನ ಮನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.